ಮಾವಿನ ಗಿಡ ನೆಟ್ಬಿಟ್ಟು ಕಾಯಿ ಯಾವ್ದು ಬಿಡ್ತತೆ? ಮಾವಿನ ಕಾಯಿನೇ ಬಿಡೋದು. ನಾನು RSS ಮಾವಿನ ಹಂಗೆ ಬರ್ತದೆ. ಅದಕ್ಕೆ ಯಾರು ಬರ್ಕೊಡೋ ಅವಶ್ಯಕತೆ ಏನಿಲ್ಲ ಸರ್. ಅವರು ನನಗಿಂತ ಸೀನಿಯರು. ನಾನು 7 ಸರಿ MLA ಆಗಿದ್ದೀನಿ ಜನರ ಆಶೀರ್ವಾದದಿಂದ. ನನಗೂ ಅವ್ರಿಗೆ ಹೆಂಗೆ ಅಧಿಕಾರಿಗಳು ಎಲ್ಲ ಹೆಂಗೆ ಕೊಡ್ತಾರೋ ಅದೇ ರೀತಿ ನನಗೂ ಕೊಡ್ತಾರೆ. ಅದು ಬಿಟ್ಟು ಬೇರೆ ಸ್ಪೆಷಲ್ ಪರ್ಫಾರ್ಮೆನ್ಸ್ ಮಾಡಕ್ಕೆ ನನ್ನ ಹತ್ರ. ನಾನು ವಿರೋಧ ಪಕ್ಷದಲ್ಲಿ ಇದ್ನಲ್ಲ, ನನಗೆ ಯಾರು ಕೊಡ್ತಿರ್ಲಿಲ್ಲ. RSSಗೂ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ನನಗೆ ಯಾರು ಕೊಡ್ತಿರ್ಲಿಲ್ಲ. ಸಂಬಂಧ ಇಲ್ಲ RSS. ಇನ್ ಮುಂದೆ ಸಿದ್ದರಾಮಯ್ಯನವ್ರು ಬರ್ಕೊಟ್ರೆ ಅದೇ ಓದ್ಬಿಡ್ತೀನಿ. ಓಕೆ, ನಾನು ಬೆಲ್ಲದವ್ರೆ ಅಲ್ಲ ನಮ್ಗೆ ಬಂದ್ ಸುದ್ದಿ ಹೇಳ್ತೇನೆ. ಯಾರೋ ಬರ್ಗೂರ್ ನಿನ್ಗೆಲ್ಲಪ್ಪ ನೀವ್ ಯಾಕೆ ಮಾತಾಡ್ರಿ ಸರ್? ಮುಖ್ಯ ಮುಂದುವರ್ಸ. ಆಯ್ತು ಬಿಡಿ, ಈಗ ನೀವು ಬರ್ಕೊಡದೆ ಹೋದ್ರೆ ಬಹಳ ಸಂತೋಷ. ನನಗಿರೋ ಇನ್ಫಾರ್ಮೇಶನ್ ಹೇಳಿದೆ ನಾನು. ಈಗ ನೀವು ಡಿನೇ ಮಾಡ್ತೀನಿ ಅಂದ್ರೆ ಡಿನೇ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲ. ನನಗಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ RSS ನಾವು ಬರ್ಕೊಟ್ಟದನ್ನ ಲೀಡರ್ ಆಫ್ ದಿ ಅಪೋಸಿಷನ್ ಓದಬೇಕು. ಬರ್ಕೊಟ್ಟದು ಸರಿ ಇದೆಯೋ ಇಲ್ವೋ ಅಂತ, ಮಾತಾಡ್ತಾರ ಇಲ್ವೋ ಅಂತ ಬಂದು ನೋಡಕ್ಕೆ ಇಲ್ಲಿ ಬಂದು ಕೂತ್ಕೊತಾರೆ ಅಂತ ಇನ್ಫಾರ್ಮೇಶನ್ ನನಗೆ. ಸರ್, ಪಾಕಿಸ್ತಾನದವ್ರು ಯಾರಿಗೆ ಬರ್ದು ಕೊಡ್ತಾರೆ ಸರ್? ಮೊನ್ನೆ ಅಲ್ಲಿ ಕೂತ್ಕೊತಾರ. ಮುಖ್ಯಮಂತ್ರಿಗಳೇ, ನಿಮ್ಮ ಮುಟ್ಟಾಳ ಇಷ್ಟು ಫೇಲ್ಯೂರ್ ಇದೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ನಮಗೆ ನನಗಿರೋ ಇನ್ಫಾರ್ಮೇಶನ್ ಹೇಳ್ದೆ ನಾನು. ಇಲ್ಲ, ನಿಮ್ಮ ಇಂಟೆಲಿಜೆನ್ಸ್ ಬಹಳ ಫೇಲ್ಯೂರ್ ಆಗಿದೆ. ನೀವು ಯಾರು ಬರ್ಕೊಟ್ಟಿರೋದನ್ನ ಅಶೋಕ್ ಬಗ್ಗೆ ಹೇಳ್ತಾ ಇದೀರಿ, ಯಾರು ಇದಾರೆ ಅಂತ ಹೇಳ್ತಾ ಇದೀರಿ. ರಾಜ್ಯನೆಲ್ಲೋ ನಿಮ್ಮನ್ನ ದಿಕ್ ತಪ್ಪಿಸ್ತಾ ಇದಾರೆ. ಅವರು ಶಿವಕುಮಾರ್ ಹೇಳ್ಕೊಟ್ಟಿದ್ದನ್ನ ಓದ್ತಾರೆ. ನಿಮ್ಗೆ ಎಲ್ಲಿ ಗೊತ್ತಿದೆ? ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಶಿವಕುಮಾರ್ ಹೇಳಿದ ಓದ್ತಾರ ಏನಪ್ಪ? ನಿಮ್ ಪಕ್ಕದಲ್ಲಿ ಇರೋರೇ ನಿಮ್ಗೆ ಹೆಂಗೆ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ದಾರಿ ತಪ್ಪಿಸ್ತಾ ಇದಾರೆ. ನಿಮಗೆ ಅರ್ಥ ಆಗ್ತಿಲ್ಲ ಅದು. ಆಯ್ತು, ನಿಮ್ ಇಂಟೆಲಿಜೆನ್ಸ್ ಎಷ್ಟು ಫೇಲ್ಯೂರ್ ಆಗಿದೆ. ನೀವು ನಿಮ್ಗೆ ಇನ್ನೊಬ್ರು ಹೇಳ್ಕೊಡ್ತಾರೆ ಅಂತ ಆಯ್ತಲ್ಲ. ಯಾರ್ದಾರು ಹೇಳ್ಕೊಡ್ಲಿ, ಅಲ್ಲ ಸ್ವಂತ ತನ ಇಲ್ಲ ಸರ್. ಸ್ವತಂತ್ರವಾದಂತ ತನ ಇಲ್ಲ. ನೋಡಿ, ಇನ್ನೊಬ್ರು ಹೇಳ್ಕೊಟ್ಟದನ್ನ ಹೇಳ್ತೀರಿ. ನಿಮಗೆ ತಪ್ಪಿಸ್ತಾ ಇದಾರೆ ಅಂತ ಗೊತ್ತಾಯ್ತಲ್ಲ ಸುನಿಲ್. ಮುಗಿಸ್ಬೇಕು. ಅಲ್ಲ, ಇದು ಇಂಟೆಲಿಜೆನ್ಸ್ ವಿಷಯ. ಇದು ಆಯ್ತು, ದೊಡ್ಡ ವಿಷಯ ಗೊತ್ತಾಯ್ತಲ್ಲ ನನಗೆ. ಆಯ್ತಪ್ಪ, ನನಗೆ ರಾಂಗ್ ಇನ್ಫಾರ್ಮೇಶನ್ ಇದೆ ಅಂತ ನೀ ಹೇಳ್ತಾ ಇದೀಯಾ. ನೀ ಹೇಳೋದಕ್ಕೆ ಕರೆಕ್ಟ್ ಒಪ್ಕೋತೀನಿ ನಾನು. ಮುಂದುವರಿಸ. ಈಗ ಅವರು ಇಡೀ ಸದನ ನಿಮ್ಮ ಕಂಟ್ರೋಲಲ್ಲಿ ಇರೋದು. ಓಕೆ, ಯಾರು RSS ಅವರು ಇದ್ದಾರೆ ಎಲ್ಲ ಚೆಕ್ ಮಾಡ್ಬಿಡಿ. ಇವಾಗ ಸೀಲ್ ಮಾಡ್ಬಿಡಿ ಎಲ್ಲ. ಯಾರನ್ನ ತೋರಿಸಿ. ಅಲ್ಲಲ್ಲ, ಮೇಲೆ 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 ತೋರಿಸಿ. ಇಲ್ಲಿ ಯಾರಿದ್ದಾರೆ ತೋರಿಸಿ. ಒಂದೇ ನಿಮಿಷ. ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ನಾನೇ RSS ಅಂತ ಅಂದಮೇಲೆ ಪ್ರಶ್ನೆ ಏನೈತೆ? ಬರ್ಕೊಡೋ ಪ್ರಶ್ನೆನೇ ಬರಲ್ಲ ಯಾರು. ನಾನೇ RSS ಅಂತ ಹೇಳಿದ್ಮೇಲೆ ಮತ್ತೆ ಮುಖ್ಯಮಂತ್ರಿಗಳು ನಾನು ಯಾರೋ ಬರ್ಕೊಡ್ತಾರೆ ಅಂತ. ನಾನು 7 ಸರಿ ಗೆದ್ದಿದ್ದೀನಿ. 1 ಸರಿನೂ ನಾನು ಸೋತಿಲ್ಲ. ಅವ್ರ ಪಾಪ ಸೋತವ್ರೆ 2-3 ಸರಿ. ಅವ್ರಿಗೆ ಯಾಕಂದ್ರೆ ರಾಂಗ್ ಮೆಸೇಜ್ಗಳು ತಗೊಂಡು ಸೋತಿರೋದು ಅವರು. ರಾಂಗ್ ಮೆಸೇಜ್ಗಳು. ನಾನು ಸೋತಾ ಇಲ್ಲ. ಅದರಿಂದ ಎನ್ ಶಿವಕುಮಾರ್ ಅವರೇ, ನೀವು ಸೋತಿಲ್ಲ. ಸೋತಿದ್ದಾರೆ ಒಂದ್ಸಾರಿ. ಸರ್, ಪುನಃ ಸೋಲ್ಸ್ಬೇಡಿ ಸರ್, ಪುನಃ ಸೋಲ್ಸ್ಬೇಡಿ ಅವ್ರನ್ನ. ನೀವೇನೋ ಹೇಳ್ತಾ ಇದ್ದೀರಾ? ಇನ್ನು ಸೋಲ್ಸ್ಬೇಡಿ ಅವರನ್ನ. ಇನ್ನು ಸೋಲ್ಸ್ಬೇಡಿ ಅಂತ. ಯು ಲಾಸ್ಟ್ ದ ಎಲೆಕ್ಷನ್. ಸರಿ, ಮುಂದುವರಿಸಲಿ. ಇಲ್ಲ, ನಾನು ಯಾವ ಸಂಗಮೇಶ್ ಪ್ಲೀಸ್ ಒಮ್ಮೆ ಕೂತ್ಕೊಳ್ಳಿ. ಸಂಗಮೇಶ್ ಕೂತ್ಕೊಳ್ಳಿ. ಸರ್, ಈ ಮಹಾತ್ಮ ಗಾಂಧಿ ಕೊಂದವರು. ಆಯ್ತಪ್ಪ, ಕೂತ್ಕೊಳ್ಳಿ ಮಾಡಿ. ಅವ್ರು ನೀವು ಒಂದು ಸರಿಯಾಗಿಲ್ಲ. ಪಾಕಿಸ್ತಾನ ಹೇಳ್ಬೇಕಲ್ಲ. ಕೂತ್ಕೊಳ್ಳಿ. ಆಯ್ತು ಅಧ್ಯಕ್ಷರೇ, ಈಗ ಓಕೆ, ಯಾಕೋ ಕೂತ್ಕೊಳ್ಳಿ. ವೇಟ್ ಅಪ್ಪ, ನಾನು ತೆಗಿಸ್ತಾನೆ. ಕೂತ್ಕೊಳ್ಳಿ. ಐ ಟೇಕ್, ಡೋಂಟ್ ವರಿ. ಸನ್ಮಾನ್ಯ ಅಧ್ಯಕ್ಷರೇ, ಸುರೇಶ್ ಏನೋ
ನಾನು ಸೋತಿದ್ದೀನಿ ಅಂತ. ನಾನು ಯಾವ ಟರ್ಮಲ್ಲೂ ಸೋತಿಲ್ಲ. ನಾನು ಓಕೆ 2 ಕಡೆ ನಿಂತಿದ್ದೀನಿ. ಆಯ್ತು, ಅದು ಹೀಗೆ ಆಗಿದೆ. ಬಹಳ ಜನ ಇದೆಲ್ಲ ಸಿದ್ದರಾಮಯ್ಯನವರು ನಿಂತಿದ್ದಾರೆ. ಈ ಆಕ್ಟಲ್ಲಿ ಉಂಟು ಇದೆಯಲ್ಲ. ಅಲ್ಲ ಅವ್ರು ಕೇಳಿದ್ರೆ ಸೋತ್ರು ಅಂತ ಹೇಳಿದೆ ಇಲ್ಲ, ನಾನು ಯಾವ ಟರ್ಮಲ್ಲೂ ಕೂಡ ಯಾವ ವಿಧಾನಸಭೆ, ಒಂದು ವಿಧಾನಸಭೆನೂ ಮಿಸ್ ಆಗಿಲ್ಲ. ನಾನು ಫಸ್ಟ್ 97 ಇಂದ ಇದುವರೆಗೂ ಒಂದು ವಿಧಾನಸಭೆನೂ ಮಿಸ್ ಆಗಿಲ್ಲ. ಓಕೆ 2 ಕಡೆ 3 ಕಡೆ 4 ಕಡೆ ಸ್ಪರ್ಧೆ ಮಾಡಿರ್ಬೋದು ನಾನು, ಅದು ಬೇರೆ ಪ್ರಶ್ನೆ. ಆದ್ರೆ CM ಅವರು ಕರೆಕ್ಟ್ ಆಗಿ ಹೇಳಿದ್ರು. ನಾನೇನೋ ಅವ್ರಿಗೆ ಶಿವಕುಮಾರ್ ಅವ್ರಿಗೆ ಸ್ವಲ್ಪ ಸ್ಕೋಪ್ ಕೊಡೋಣ ಅಂದ್ರೆ ಇಲ್ಲ ಅವ್ನು ಸೋತಿದ್ದಾನೆ ಅಂದ್ರು. ಯಾಕೆ ಸೋತಿದ್ದಾರೆ? ಆಯ್ತಪ್ಪ. ನೆನ್ನೆ ನೋಡಿದ್ರೆ ಅಲ ಅಂತ ಹೇಳಿದ್ರು. ನಾನು ಫಸ್ಟ್ ಹಾಲು ಅಂದೆ. ಹಾಲಿತ್ತು ಮನುಷ್ಯ 2.5 ವರ್ಷ ಹಾಲಿತ್ತು. 2.5 ನವೆಂಬರ್ ಆದ್ಮೇಲೆ ಹಾಲ ಆಗೋಯ್ತು ಅಂತ ಹೇಳಿದೆ ಅಷ್ಟೇ. ನಾನು ಹಾಲಂತಾನೆ ಹೇಳಿದ್ದೀನಿ. ಅದರಿಂದ ಅವ್ರ ಪಾಪ ಅವ್ರು ಯಾಕೆ ಸೋತ್ರು ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೊಡ್ದಿರೋ ಸೋತಿದ್ದ ಅಷ್ಟೇ. ಆಯ್ತು, ಓಕೆ. ಅದರಿಂದ ಇಲ್ಲಿ ನನ್ನ ವಿಚಾರ ಬಂದಾಗ CM ಅವರು ಏನೇನು ಇಂಟೆಲಿಜೆನ್ಸ್ ತಗೊಂಡಿದಾರಲ್ಲ, ಆ ಇಂಟೆಲಿಜೆನ್ಸ್ ಅದೇನು ವರ್ಕೌಟ್ ಆಗಲ್ಲ. ನಾವು ಪಕ್ಕ RSS. ನಮ್ದು ನಾನು ಜೈಲಿಗೆ ಹೋದಾಗ ನನಗೆ ಒಂದು 18 ವರ್ಷನೋ 17 ವರ್ಷನೋ ಆಗಿತ್ತಷ್ಟೇ. ನನಗೆ ಒಂದ್ಸರಿ ಪ್ರಮಾಣ ಮಾಡಿಸಿದ್ರು. MS ರಾಮಯ್ಯ ಕಾಲೋನಿಯಲ್ಲಿ ಕರ್ಕೊಂಡೋಗಿ, ನಿಮ್ಮ ಪಾರ್ಟಿಯವರಿದಲ್ಲ ಅಲ್ಲಿ ಕಾಲೋನಿಯಲ್ಲಿ ಪ್ರಮಾಣ ಮಾಡಿಸಿದ್ರು. ಎಮರ್ಜೆನ್ಸಿಗೋಸ್ಕರ ಜೈಲಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಅಷ್ಟೇ, 2 ಪದ ಹೇಳಿದ್ದು. ನಾನು ಹಿಂದೆ ಮುಂದೆ ನೋಡಿದ್ರೆ ಜೈಲಿಗೆ ಹೋಗಿದ್ದೀನಿ ನಾನು. ಅದು ನಮ್ಮ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಅವತ್ತು ಅವರು ಹೇಳಿದ್ರು, ನೋಡಿ ನಮ್ಮ ಸಿದ್ಧಾಂತನ ನೀವು ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ಸಿದ್ಧಾಂತನ ಒಪ್ಕೊಂಡಿದ್ರಿ, ನಮ್ದು ಚಿಪ್ ಹಾಕ್ಬಿಟ್ಟವ್ರೆ, ತೆಗಿಯಕ್ಕಾಗದೇ ಇಲ್ಲ. ಅದೇ ತರನೇ ನಿಮ್ದು. ನಾವು ಸದಾ ವತ್ಸಲೆ. ಅವರು ಚಿಕ್ಕ ವಯಸ್ಸಲ್ಲ ಸೌದಿ ಅವರೇ, ಚಿಕ್ಕ ವಯಸ್ಸಲ್ಲ RSS. ಓಕೆ, ಆಮೇಲೆ ಅವರು 7 SS ಹೊರಟೋದ್ರು. ಅದೇ ಸಮಸ್ಯೆ. ಆಯ್ತು, ಮನೆ ಮುಖ್ಯಮಂತ್ರಿಗಳು ನಮಗೇನು ಗೈಡೆನ್ಸ್ ಬರ್ತತೆ. ಯಾವತ್ತು ನನ್ನ ಲೈಫಲ್ಲಿ RSS ಅವರು ಇದುವರೆಗೂ ರಾಜಕೀಯವಾಗಿ ಎಂದೂ ಎಂಟ್ರಿ ಆಗಿಲ್ಲ, ಮುಂದೇನು ಎಂಟ್ರಿ ಆಗೋದು ಇಲ್ಲ. ಐ ಆಮ್ ಎ ಬಿಜೆಪಿ. ನಾನು BJPಯಲ್ಲೇ ಇದ್ದೀನಿ, BJPಯಲ್ಲೇ ಇರ್ತೀನಿ. ಓಕೆ, ಬಹಳ ಸಂತೋಷ. ಅವ್ರು ಅಲ್ಲೇ ಇರಲಿ, ಎಲ್ಲೂ ಹೋಗೋದು ಬೇಡ. ನಾವು ಬಂದರೂ ಸೇರಿಸ್ಕೊಳ್ಳಲ್ಲ ನಿಮ್ಗೆ. ಒಂದ್ ವೇಳೆ ಕಾಂಗ್ರೆಸ್ ಬಂದರೂ ಸೇರಿಸ್ಕೊಳ್ಳಲ್ಲ. ಮೊನ್ನೆ ಅಶೋಕ್ ಅವ್ರು ಹೇಳಿದ್ರು, ಸಿದ್ದರಾಮಯ್ಯ ದೇಶದಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ. ಆಯ್ತಪ್ಪ, ಎಲ್ಲೋ ಒಂದ್ 2 ಕಡೆ ಕೊಸರಿಗೆ ತರ ಇದ್ದೀರಾ. ಇಲ್ಲಿ ಆಂಧ್ರ ಪ್ರದೇಶ ದೇಶದಲ್ಲೆಲ್ಲ ಬಿಜೆಪಿ ಕಮಲ ಹರಡ್ಬಿಟ್ಟೈತೆ ಸರ್. ಏನು ಮಾಡಕ್ಕಾಗಲ್ಲ. ಹೌದು, ನೀವು ಏನು ಮಾಡಕ್ಕಾಗಲ್ಲ. 1980ನೇ ಇಸ್ವಿನಲ್ಲಿ ಎಷ್ಟು ಜನ ಗೆದ್ದಿದ್ರಿ? ಹಳೆಯ ಕತೆ ಯಾಕೆ? ಹಳೆಯ ಕತೆ ಅಂತಲ್ಲ. ಅವಾಗ ನೀವು ಈಗಲೂ ಕೂಡ ನರೇಂದ್ರ ಮೋದಿ ಅವರು 2 ಸಾರಿನೂ ಮುಖ್ಯಮಂತ್ರಿಗಳೇ, 2008ರಲ್ಲಿ ಯಾವ ಪಾರ್ಟಿಯಲ್ಲಿ ಇದ್ರಿ ಹೇಳಿ ನೀವು? ಮೆಜಾರಿಟಿ ಬಂದಿತ್ತ ನಿಮ್ಗೆ? 1980ರಲ್ಲಿ ಯಾವ ಪಾರ್ಟಿಯಲ್ಲಿ ಇದ್ರಿ ನೀವು? ನಾನು ಯಾವ ಪಾರ್ಟಿ? ನಾನು ಈಗ ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದೆ. ಆಮೇಲೆ ಜನತಾ ಪಾರ್ಟಿ ಬಂದೆ ಮರ್ಜ್ ಆದ್ಮೇಲೆ. ಆಮೇಲೆ ಜನತಾ ಪಾರ್ಟಿಯಿಂದ ಜನತಾದಳ ಆಯ್ತು. ಆಮೇಲೆ ಜನತಾದಳ ಎಸ್ ಆಯ್ತು. ಆಮೇಲೆ ಕಾಂಗ್ರೆಸ್ ಬಂದಿದ್ದೀನಿ. ಕಾಂಗ್ರೆಸ್ ಇಲ್ಲ ಅಂತ ಹೇಳಲ್ಲ. ನಾನು 4 ಸಾರಿ ಸೋತಿರೋದು ನಿಜ. 2 ಲೋಕಸಭಾ, 2 ಅಸೆಂಬ್ಲಿ. ನೀವು ನಿಮ್ ತರ ನಾನು ಒಂದ್ ಸಾರಿನೂ ಸೋತಿಲ್ಲ. ಈ DK ಶಿವಕುಮಾರ್ ವಿರುದ್ಧ ನಿಂತ್ಕೊಂಡಾಗ ಸೋತಿಲ್ವಾ? ನಾನು 2 ಕಡೆ ನಿಂತಿದ್ದೆ ಸರ್. 2 ಕಡೆ ನಿಂತ್ಕೊಳ್ಳಿ. ನಾನು 2 ಕಡೆ ನಿಂತ್ಕೊಂಡು 1 ಕಡೆ ಗೆದ್ದಿದ್ದೀನಿ. ಅದು ಸೋಲಲ್ವಾ? ಅದೇ ಸರ್, ಕನಕಪುರದಲ್ಲಿ ಸೋಲಲ್ವಾ? ನಾನು ಹೇಳಿದ್ದು ಯಾವುದೇ ಅಧಿವೇಶನದಲ್ಲಿ ನಾನು ಪರ್ಮನೆಂಟ್ ಆಗಿದ್ದೀನಿ. ಅಲ್ಲಿ ಪರ್ಮನೆಂಟ್ ಆಗಿರೋದು ಬೇರೆ. ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವೇನ್ರಿ? ನಾನೆಲ್ಲಿ ಸರ್ ಸೋತಿದ್ದೀನಿ? ಶಿವಕುಮಾರ್ ವಿರುದ್ಧ ಸೋತಿದ್ದೀರಿ ಅಲ್ವಾ? ಗೆದ್ದಿದ್ದೀರಾ ನೀವು? ಶಿವಕುಮಾರ್ ವಿರುದ್ಧ ಗೆದ್ದಿದ್ದೀರಾ? ಪದ್ಮನಾಭನಗರ ಗೆದ್ದಿದ್ದೀನಲ್ಲ. ಗೆದ್ದಿದ್ದೀರಾ ನೀವು? ಹೌದು, ಪದ್ಮನಾಭನಗರ ಶಿವಕುಮಾರ್ ವಿರುದ್ಧ. ಅದ್ ಬಿಡಿ ಅಂದ್ರೆ ಓಕೆ, ಅದೇ ಪಾರ್ಟಿ ಹೇಳಿತ್ತು, ನಿಂತಿದ್ದೆ. ಎಷ್ಟು ಓಟ್ ತಗೊಂಡಿರಿ? ಮುಂದೆ ಹೋಗು. ಎಷ್ಟು ಓಟ್ ತಗೊಂಡಿದ್ರಿ? ನಾನು ಸೋಲು ಗೆಲುವುಗಳು ರಾಜಕೀಯದಲ್ಲಿ ಇರ್ತಕ್ಕಂಥದ್ದೇ. ಸೋಲು ಗೆಲುವುಗಳು ಇರ್ತಕ್ಕಂಥದ್ದು. ಎಂತೆಂಥ ದೊಡ್ಡ ದೊಡ್ಡ ಲೀಡರ್ಗಳು ಸೋತಿದ್ದಾರೆ.
ನಾನು ಸೋತಿದ್ದೀನಿ. ನಾನು ಏನು ಎಲ್ಲ ಸಾರಿನೂ ಗೆದ್ದಿದ್ದೀನಿ. 14 ಎಲೆಕ್ಷನ್ಗಳು ಮಾಡಿದ್ದೀನಿ, 9 ಎಲೆಕ್ಷನ್ಗಳು ಗೆದ್ದಿದ್ದೀನಿ, 4 ಸೋತಿದ್ದೀನಿ. ತಾಲೂಕು ಬೋರ್ಡು ಕೂತ್ಕೊಳ್ಳಿ. ಓಕೆ, ಸ್ವಲ್ಪ ಮುಂದುವರಿಸಿ. ಆದ್ರೂ ಕೂಡ ನಾನು ಯಾವತ್ತೂ ಸೋತಿಲ್ಲ ಅಂತ ಹೇಳೇ ಇಲ್ಲ. ಸೋತಿದ್ದೀನಿ, ಈಗಲೂ ಹೇಳ್ತೀನಿ, ಹಿಂದೆನೂ ಹೇಳಿದ್ದೀನಿ, ಮುಂದೆನೂ ಹೇಳ್ತೀನಿ. ಮಾತಾಡಬೇಡ. ಆದರೆ ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೀನಿ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 1 ಸಾರಿ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದೀನಿ, 84ರಿಂದ ಮಿನಿಸ್ಟರ್ ಆಗಿದ್ದೀನಿ. ಆಮೇಲೆ 16 ಬಜೆಟ್ ಮಂಡಿಸಿದ್ದೀನಿ. ಈಗ 17ನೇ ಬಜೆಟ್ ಮಂಡಿಸಬೇಕಾಗಿದೆ. ಯಾವ ಪಾರ್ಟಿ ಯಾರಾಗಲಿ ರೀ, ಪಾಪ ಶಿವಕುಮಾರ್ ಆದ್ರೆ ಯಾವ ಕಾರಣಕ್ಕೂ ಕೂಡ ಮನುಸ್ಮೃತಿ ಒಪ್ಪಲ್ಲ, ಒಂದೇ RSS ಸಿದ್ಧಾಂತ ಒಪ್ಪಲ್ಲ, ಅಲ್ಲಲ್ಲ. ಬಿಜೆಪಿ ಸಿದ್ಧಾಂತ ಒಪ್ಪಲ್ಲ. ನಿಮ್ಮನ್ನ ಯಾರು ಕರೆಯಲ್ಲ, ಆಯ್ತು, ಓಕೆ. ನಿಮ್ಮನ್ನ ಯಾರು ಕರೆಯಲ್ಲ. ಮನೆ ಮುಖ್ಯಮಂತ್ರಿ ಮುಂದುವರಿಸಿ. ನೀವು ಎಲ್ಲಾ ಪಾರ್ಟಿಗೆ ಹೋಗಿದ್ದೀರಾ? ಎಲ್ಲಾ ಪಾರ್ಟಿನೂ ಹೋಗಿಲ್ಲ. ಎಲ್ಲ ಔಟ್ ಆಯ್ತಲ್ಲ ಸರ್. ಇನ್ ಯಾವ್ದು RSS ಬಂದಿಲ್ಲ, RSS ಪಾರ್ಟಿನೇ ಅಲ್ಲ, ABVP ಬಂದಿಲ್ಲ, ನೋಡಿ RSS ಇಲ್ಲ, ಮನುಸ್ಮೃತಿ ಒಪ್ಪಿಲ್ಲ. ಎಲ್ಲ ಸಂಘಟನೆ, ಪಾರ್ಟಿ ಅಲ್ಲ ಅದು. ಮಾಡಲ್ಲ ಅದೆಲ್ಲ. ಮಾನ್ಯ ಅಧ್ಯಕ್ಷರೇ, ಪಕ್ಷ ಇದ್ದಾಗ ನಮ್ ಜೊತೆಗೆ ಇದ್ರಲ್ಲ ಸರ್ ನೀವು. ಜನತಾ ಪಾರ್ಟಿ ಇದ್ದಾಗ ಎಲ್ಲಿದ್ರಿ? ನಾವು ಇದ್ವಿ, ನೀವು ಇದ್ರಿ. ಓಕೆ, ನೀವು ಮರ್ಜಿ ಸರ್ಕಾರ ನೀವ್ಯಾಕೆ ಹೋದ್ರಿ ಜನತಾ ಪಾರ್ಟಿಯಿಂದ? ಜನಸಂಘ ಆಯ್ತು, ಜನಸಂಘ ಆಯ್ತು, ಆಮೇಲೆ ಮರ್ಜ್ ಆಯ್ತು, ಜನತಾ ಪಾರ್ಟಿ ಆಯ್ತು. ಜನತಾ ಪಾರ್ಟಿಲಿ ನೀವು ಇದ್ರಿ, ನಾನು ಇದ್ದೆ, ನಾನು ಇದ್ದೆ, ನೀವು ಇದ್ರಿ. 83ರಲ್ಲ ನಾನು 77ರಲ್ಲಿ ಜನರಲ್ ಸೆಕ್ರೆಟರಿ ಆಗಿದೆ ಜಿಲ್ಲಾ. ಅಲ್ಲ ಸರ್, ಬಿಜೆಪಿ ಬೆಂಬಲ ಕೊಟ್ಟಿತ್ತಲ್ಲ ರಾಮಕೃಷ್ಣ ಹೆಗಡೆ ಅವರಿಗೆ. ಆಗಲ್ಲ ಅದಕ್ಕಿಂತ ಇದ್ರಲ್ಲ, ಕನ್ನಡ ಕಾಲು ಸಮಿತಿನ ಆಗಿದ್ರಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ಹೌದು, 83ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ಸರ್ಕಾರ ಇದ್ರಲ್ಲ ಅವಾಗ, ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ. ನಮ್ ಬೆಂಬಲದಿಂದ, ಬಿಜೆಪಿ ನೀವು ನಿಮ್ಮಿಂದ ಅಲ್ಲ, ನಿಮ್ಮಿಂದ ಅಲ್ಲ. ಬಿಜೆಪಿ 18 ಜನ. ಒಂದ್ ಸೆಕೆಂಡ್. ಮಾತ್ರ ಹೇಳ್ತೇನೆ, ಯಾವ ಕಾರಣಕ್ಕೂ RSSಗೆ ನಾವು ತಲೆಯನ್ನು ಹಾಕೊಂಡು ಮಲಗಲ್ಲ, ಮನುಸ್ಮೃತಿಗೆ ತಲೆನೂ ಹಾಕೊಂಡು ಮಲಗಲ್ಲ, ಬಿಜೆಪಿ ಸಿದ್ಧಾಂತ ಯಾವತ್ತೂ ಕೂಡ ಒಪ್ಕೊಳಕ್ ತಯಾರಿಲ್ಲ. ಚರ್ಚೆಗೆ ಹೋಗ. ಮುಂದುವರಿಸ ಸಭೆ ನಾಯಕ. ಮಾನ್ಯ ಅಧ್ಯಕ್ಷರೇ, ಈ ಗ್ರಾಮೀಣ ಶ್ರೀರಾಮ್ಜಿ ಮರ್ತ ಹೊಟ್ರಿ ಈಗ. ಇಲ್ಲ ಎಲ್ಲೆಲ್ಲೋ ಸುತ್ತಬಿಟ್ಟು ಆಯ್ತು, ಶ್ರೀರಾಮ್ಜಿ ಮರ್ತ ಹೊಟ್ಟಿದ್ದೀರಾ ನೋಡಿ. ಶ್ರೀರಾಮ್ಜಿ ಮರೆಯಕ್ಕೆ ಅದು ಬಹಳ ಕ್ರೂರವಾದಂತ ಕಾಯ್ದೆ, ಅದಕ್ಕೋಸ್ಕರ ಮರೀಲೇಬೇಕು. ಗ್ರಾಮೀಣ ಬದುಕಿಗೆ ವಿರುದ್ಧವಾದಂತ ಕಾಯ್ದೆ.